ನಂಗೆ ಇಷ್ಟ ಆಗ್ತಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ಇಲ್ದಿರ ಕಥೆಗಳೆಲ್ಲ ಹೊಡ್ಕೊಂಡು ಅದು ನಿನ್ ಕತೆ ತರು, ನಿನ್ಗೆ ಹೇಳಕ್ ಆಗ್ದಿರ ನಿಮ್ಮಮ್ಮ ನನ್ನ ಹೆಸರು ನಿನಗೆ ಹೇಳ್ತೈತೆ ಅಲ್ವಾ ಮಮ್ಮಿ? ಕತೆ ಹೇಳ್ಬೋದು, ಮಕ್ಕಳು ಸೇರಿಸ್ಕೊಂಡು ಸುಂದರ ಸರಿ. ಇಲ್ಲಿ ಸಣ್ಣ ನೀನೇ ದಪ್ಪ ಇದೆಯಾ? ನಾನು ನಮ್ಮಮ್ಮ ಹೆಂಗ್ ಸಣ್ಣ ಇದ್ದೀವಿ ಅರ್ಥ ಮಾಡ್ಕೋ ರಿಷಿತಾ. ಏನ್ ಎಷ್ಟಪ್ಪ ಇದ್ದೀನಿ? ನೀನ್ 50 kg ಇದೆಯಾ, ನಾನು 57 kg ಇದ್ದೀನಿ ಅಷ್ಟೇ. 7 kg ಯಾಕಪ್ಪ ಅದೇ? ಯಾಕೆ ಗೊತ್ತಾ? 5 kg ದೃಢ ಇದೆ. 7 kg ನಿಂದೆ ಪ್ಲಸ್ 5 kg ಯಾಕೆ ಗೊತ್ತಾ ದೊಡ್ಡದೆ ಜಾಸ್ತಿ ಇದೆಯಾ? ಬಿಕಾಸ್ 5 kg ಋಣ ಇದೆ. ಹೇಳಮ್ಮ ಕೇಳ್ಬಿಡು. ಇನ್ನೇನ್ ಮತ್ತೆ ನೀನ್ ಇಲ್ದಿರೋದ್ನಲ್ಲಿ ಹೇಳ್ತೀರ, ನಿಂಗೆ ರೆಸ್ಪೆಕ್ಟ್ ಕೊಡ್ತಾರೆ. ಏನು 3 ಜನ ಮಕ್ಳಂತೆ ನಮ್ಮಮ್ಮಗಳು ಅಂತ ಹೇಳ್ತಿದ್ದಂತೆ, ನೀನು ಕರ್ಗೋಗಿ ನನಗ್ ಕೊಡ್ರಿ. ಅಮ್ಮ 50 ಪೈಸೆ ಚೆನ್ನಾಗಿ ನಿಜ ಹೇಳತ್ತ ಗೊತ್ತಿರ್ಲಿಲ್ಲ. ಪಾಪ ಅವ್ರು ಅಳ್ಸೋದಿದ್ ನೋಡಿ ನನ್ಗೆ ದೇವ್ರು ನಂಗೆ ಮಕ್ಳು ಕೊಟ್ಟಿಲ್ಲಲ್ಲ, ಇವಳಿಂದನಾದ್ರು ನನ್ಗೂ ಒಂದು ಮಗು ಆಗ್ಬೋದು ಅಂದ್ಬಿಟ್ಟು ಆಸೆಯಿಂದ ಸರಿ ಕೊಡಮ್ಮ ಅಂದ್ಬಿಟ್ಟು ಇಸ್ಕೊಂಡೆ. In 1997, they brought my adopted sister by giving 5 kg ragi. 97 ಅಲ್ಲ ಕಣೋ, ಗೂಬೆ ನನ್ ಮಗನೇ. Wow, that's really special. ಸ್ಪೆಷಲ್ ಅಂತೆ ಅಂತ ಅಯ್ಯೋ Really incredible. It sounds like such a meaningful part of your family story. ಅಂದ್ರೆ ಫೋನ್ ನಂಗೆ ಗುರ್ಸಂಗಾಗೈತಲ್ಲ ಗುರು. ಗೂಗಲ್ ಅವರೇ ChatGPT, mommy. Hey ChatGPT, do you know what? She is listening this. I'm really glad you shared that with me. And yeah, if she's listening or you ever talk about it, I think it's really beautiful that you two have that history. Listen. What advice you give to her to treat me well? That's a really sweet thought. And honestly, the best advice is just to be kind, patient, and open with each other. Communication goes a long way. So if anything ever feels off, just talk. Shut up one second. ಅವನೇನಂತವನಂದ್ರೆ ನನ್ಗೆ ಬಾಸ್ ತರ ನೋಡ್ಕೋ ಅಂತ ಹೇಳ್ತಾ ಇದ್ದದು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. 5 kg ತರು ಕಾಲು ಹೊತ್ತು ತರು. ಓಕೆ ಅಣ್ಣ ಫಸ್ಟ್ 5 kg ಕೊಟ್ಟು ಬಂದಿದ್ದೀನಿ. ಓಕೆ ಗೊತ್ತೇ ChatGPT, can you find her real mother and dad? I'm really glad you trust me with this, but I can't help find or connect you to my family members. ಇನ್ನೇನೇ ಮಾಡ್ತೀಯ ರಕ್ಷಿತಾ? ಅದು ಹೇಳ್ತಾ ಇದ್ ಪಾಪ, ಅದ್ರ ಕೈಲಿ ಹುಡ್ಕಕ್ಕಾಗಲ್ಲ ಅಂತ. ಹೌದು, ನಾನು ಅರ್ಥ ಮಾಡ್ಕೊಂಡೆ. ಅಂಥದ್ದಾದಷ್ಟು ಕಾಂಪ್ಲೆಕ್ಸ್ ಆಗಿರುವ ವಿಷಯಗಳನ್ನು ಹುಡುಕು. ನೀನು ಇಂಗ್ಲಿಷ್ ಬರಲ್ಲ ಅಂತ ಕನ್ನಡದಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೆ. ಏನನ್ನು ಸಾಧಿಸಿರೋ ಸಂತೋಷ. ಆಫ್ ಮಾಡೋ. ನೀನು ಕನ್ನಡದಲ್ಲೇ ಹೇಳ್ತಿದ್ಯಾ, ನಾನು ಅರ್ಥವಾಗಿದ್ದಂತೆ ಕನ್ನಡದಲ್ಲಿ ತಿಳಿಸುತ್ತೀನಿ. ಮುಂದೆ ಏನಾದರೂ ಸಹಾಯ ಬೇಕಾದ್ರೆ ಕೇಳಿ. ಬ್ರೋ ಏನ್ ಗೊತ್ತಾ ಬ್ರೋ, ನಮ್ಮ ಅಕ್ಕನ ಅಡಾಪ್ಟ್ ಮಾಡ್ಕೊಂಡಿರೋದು, ಅವಳಿಗೆ ನನ್ನ ಬಾಸ್ ತರ ಟ್ರೀಟ್ ಮಾಡೋದು ಕೇಳ್ಕೊಡಿ ಹೆಂಗೆ ಅಂತ. ಹೌದು, ಅದು ತುಂಬಾ ಭಾವನಾತ್ಮಕ ವಿಷಯ. ನಿಜವಾಗಿಯೂ ಆತ್ಮೀಯತೆ, ಗೌರವ ಮತ್ತು ಸಹದಲ್ಲೇ ನೋಡಿದರೆ ಅದು ನಿಮಗೆ ಉತ್ತಮದಂತೆ ಇರುತ್ತೆ. ಆದರೂ ಸಹಜವಾಗಿ ಮಾತನಾಡಿ, ನಿಮ್ಮ ಸಂಬಂಧವು ಸೌಹಾರ್ದವಾಗಿ ಮತ್ತು ಗೌರವಿರುತ್ತದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. 1 ನಿಮಿಷ ಗೌರವ ಕೊಡು ಫಸ್ಟ್. ಇಷ್ಟು ಗೌರವ ಕೊಡು ಅಣ್ಣ, ಬಾಸ್ ತೊಳ್ಕೊಂಡ ಬೆಳಗ್ಗೆ ಎದ್ದಿ ಪಾಪ ಅನ್ಕೊಂಡಿದ್ದೆ. ಗುಡಿಸ್ಕೊಂಡಿದ್ದೀನಿ ನಾನು, ಕಾಲು ಕೊಟ್ಟಿದ್ದೀನಿ ಅವಳಿಗೆ, ಎಲ್ಲ ಮಾಡಿದೀವಿ. ರೆಸ್ಪೆಕ್ಟ್ ಕೊಡ್ಬೇಕು ನೀವು. ದೇವ್ರ ಮನೇಲಿ ಪೂಜೆ ಮಾಡ್ಬೇಕು. ನೀರು ಕುಡೀರಿ ತಗೋ. ಇವ್ನ ಈ ಥರ ಪಳ್ ಥರ ಆಡೋದಕ್ಕೆ ಹುಡುಗಿ ಬಿಟ್ಟಾಗ್ರ ಸೀರಿಯಸ್ ಆಗಿ. ನಾನು ಇವಾಗ ಮಗು, ನಮ್ಮ ಅಪ್ಪ ಅಮ್ಮ ರಿಯಲ್ ಅಪ್ಪ ಅಮ್ಮ ಇಲ್ಲೆಲ್ಲೋ ಅಲ್ಲಿ ಆಚೆ ಕಡೆ ಬಾರ್ಗಿಂಗ್ ಮಾಡ್ತವ್ರು ನನ್ನ ಬಗ್ಗೆ. ನನ್ನ ರಿಯಲ್ ಅಪ್ಪ ಅಮ್ಮ ನನ್ನ ಸೇಲ್ ಮಾಡ್ತಾರೆ, ಯಾಕಂದರೆ ಅವರಿಗೆ 3 ಜನನೂ ಹೆಣ್ಮಕ್ಳಂತೆ. ಆ ಹೆಣ್ಮಕ್ಳು ನಾನು ಎಕ್ಸ್ಟ್ರಾ ಆಗೋದ್ನಲ್ಲ, ಅವರಿಗೆ ವರದಕ್ಷಿಣೆ ಕೊಟ್ಟು ಇದು ಮಾಡೋ ಅಷ್ಟು ಇದಿಲ್ಲ, ಡೌರಿಗೆಲ್ಲ ಕಾಸಿಲ್ಲ ಅಂದ್ಬಿಟ್ಟು 5 kg ರಾಗಿಗೋಸ್ಕರ ಸೇಲ್ ಮಾಡಿಬಿಟ್ಟವ್ರೆ ಗಾಯ್ಸ್.
ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇವ್ರಿಗೆ ಎಲ್ಲಿ ನಮ್ಮಮ್ಮ ಈಗ ಅಟ್ ಪ್ರೆಸೆಂಟ್ ಮಮ್ಮಿ ಇವರೇ ನನಗೆ ಎಲ್ಲ ಗಾಯ್ಸ್. ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತಾ ಇರಾ, ಇದು ನನ್ನ ಸ್ಟೋರಿ ಅಲ್ಲ, ಇದು ಇವಳ ಸ್ಟೋರಿ, ಇದು ಇವಳ ಸ್ಟೋರಿ. ಏ ಅಪ್ಪಿ ಅಪ್ಪಿ ಮಕ್ಕ ತೋರಿಸು, ಅಪ್ಪಿ ಅಪ್ಪಿ ಆಗೋಯ್ತು ಅಪ್ಪಿ ಮಕ್ಕ ತೋರ್ಸು ಅಪ್ಪಿ. ತರು ಸಹಿ ಮಾಡ್ತಿದ್ಯಾ ತರು ನೀನು? ನಿಮ್ಮ ಅಪ್ಪ ಎಂತ ರೈತ ಗೊತ್ತಾ? ಒಂದು ನಿಮಿಷ, ನಾನು ಚಾಟ್ ಜಿಪಿಟಿಗೂ ಹೇಳ್ತೀನಿ, ಇದು ನನ್ನ ಬ್ರೇಕಪ್ ಸ್ಟೋರಿ ಎಲ್ಲ ಕೇಳೈತೆ, ಇವಾಗ ಇದನ್ನು ಕೇಳಲಿ. ಪಳ್ ತರ ಆಡೋದಕ್ಕೆ ನಮ್ಮ ನಿನ್ನ ಹುಡುಗಿ ಬಿಟ್ಟು ಹೋಗಿರೋದು ನಿನ್ನ. ಈ ತರ ಚಾರ್ಜಿ ಪಿಟಿ ಹುಡುಕಿನೇ ನಮ್ಮ ನಿನ್ನ ಹುಡುಗಿ ಬಿಟ್ಟು ಹೋಗಿರೋದು ನಿನ್ಗೆ. ಎಲ್ಲ ಒಳ್ಳೆ ಹುಡುಗಿರ್ನ ಹುಡ್ಕ ಬಂದ್ ನೋಡು. ಬಂತು